3 ಗಂಟೆಗೆ ಪ್ರಯಾಗ್ರಾಜ್ ಬಿಟ್ಟಿದ್ದು, ಇನ್ನು 7 ಗಂಟೆ 7:30 ಆಗಿದೆ ಇವಾಗ. ಇನ್ನು ಇಲ್ಲಿಂದ ಅಯೋಧ್ಯೆ 30 ಕಿಲೋಮೀಟ್ರ್ 40 ಕಿಲೋಮೀಟ್ರ್ ಇದೇನು ಇವಾಗ. ಅರ್ಥ ಮಾಡ್ಕೊಂಬಿಡ್ರಿ, ಬೈಕಲ್ಲೇ ಇಷ್ಟೊತ್ತಾಯ್ತು ಬರೋಕ್ಕೆ ನಾವು ಅಂದರೆ. ನೀವೇನಾದ್ರೂ ಕಾರ್ ತಂದುಬಿಟ್ರೆ ಮುಗಿಯುತ್ತೆ ಕತೆ, ಭಾಳ ಕಷ್ಟ ಇದೆ. ಚೆನ್ನಾಗಿತ್ತು. ಸೊ ಇನ್ನೊಂದು ಕಪ್ ತೊಗೊಂಡೆ. ಜಸ್ಟ್ ಇವಾಗ ಟೀ ಕುಡಿದ್ವಲ್ಲ, ಸ್ವಲ್ಪ ಕುಲ್ಲಡ್ನ ಟೀ ಕುಡಿದು ಜಸ್ಟ್ ಹಂಗೆ ಬರ್ತಾ ಇದ್ವಿ. ಒಂದು ಬೆಡ್ಶೀಟ್ ತಗೊಳೋದಿತ್ತು, ಬೆಡ್ಶೀಟ್ ತಗೊಳ್ಳೋಣ ಅಂತ ಕೇಳಿದ್ವಿ. ಬಟ್ 500 ರೂಪಾಯಿ ಒಂದು ಅಂತ ಹೇಳಿದ್ರು. ನಮ್ಮ ಕರ್ನಾಟಕದಾಗ 200 ರೂಪಾಯಿ ಸಿಗುತ್ತೆ. ಸೊ ರೇಟ್ ಭಾಳ ಅಂತೇಳಿ ವಾಪಸ್ ಹೋಗ್ತಾ ಇದ್ವಿ. ಹಂಗೆ ಹೋಗೋ ಹೊತ್ತಿನಾಗ ಅಜ್ಜರ ಹತ್ರ ಶೇಂಗಾ ಇತ್ತು, ಸಖತ್ ಟೇಸ್ಟ್ ಆಗೈತಿ. ಎಣ್ಣೆ ಇಲ್ಲ ಏನಿಲ್ಲ, ಹಂಗೆ ಉರಿತಿದ್ದಾರೆ. ಸೊ ಮಳೆಲ್ಲ ಉರ್ತಾರಲ್ಲ, ಕಪ್ ಮರಳು. ಸೊ ಮಳಲ್ಲಿ ಉರಿತಾ ಇದ್ರು. ಸೊ ತಗೊಂಡ್ವಿ. ಇನ್ನೊಂದೇನಪ್ಪ ಅಂದರೆ ಅದ್ರ ಜೊತೆಗೆ ನೋಡ್ಬೋದು ನೀವು, ಸಣ್ಣ 1-2 ಪ್ಯಾಕೆಟ್ ಇಟ್ಟಾರೆ. ಸೊ ಉಪ್ಪದು, ಸೊ ಉಪ್ಪಿಟ್ಟಾರೆ. ಗೊತ್ತಿಲ್ಲ ಇವ್ರು ಹೆಂಗೆ ತಿಂತಾರೆ ಅಂತೇಳಿ. ನಾವೆಲ್ಲರೂ ಏನಿಲ್ಲ ಶೇಂಗಾ ಬಿಸ್ಕೊಂತೀವಿ, ಸುಮ್ಮನೆ ತಿಂತೀವಿ. ಬಟ್ ಇವ್ರು ಎಷ್ಟೋ ಉಪ್ಪಿಟ್ಟಾರೆ, ಇವ್ರು ಹೆಂಗೆ ತಿಂತಾರಪ್ಪ ಗೊತ್ತಿಲ್ಲ. ಬಟ್ ಇದು ಮಸ್ತ್ ಐತಲ್ಲ ಮೆಥಡ್. ಇಲ್ಲಿ ಒಲೆ ಹಚ್ಚು, ಇಲ್ಲಿ ಇದನ್ನು ಮಾಡೋ ಸೂಪರ್. ಅಜ್ಜ ಸಾಕಾಗೈತೆ ನೋಡೋಕೊಳ್ಳೆ. ಗಟ್ಟಿ ಮಸೂದ ಅಯೋಧ್ಯೆಯಿಂದ ಒಂದು 10-12 ಕಿಲೋಮೀಟ್ರು. ಸೊ ಹಂಗೆ ಹೋಗ್ತಾ ಇದೆ. ಬೆಡ್ಶೀಟ್ ಬೇಕು ಅಂದೆ, ಅಲ್ಲಿ 500 ರೂಪಾಯಿ ಕಮ್ಮಿ ಇಲ್ಲ ಅಂತ ಹೇಳಿದ್ರು. ಬಟ್ ಇಲ್ಲಿ ಅಂಕಲ್ ಹತ್ರ ಹಂಗೆ ಹಿಂಗೆ ಮಾಡಿ ಇಲ್ಲಿ ಗೊತ್ತಿಲ್ಲ ಅಂಗಡಿ ಹೆಸರು, ಕಮ್ಮಿ ಕೊಟ್ರಲ್ಲ. ಸೊ ಹಂಗೆ ಒಂದು ವಿಡಿಯೋ ಇರಲಿ ಅಂತ ಏನೋ ಖುಷಿ ಆಯ್ತು, ಗೊತ್ತಿಲ್ಲ. ಅಂಕಲ್ ಚೆನ್ನಾಗಿ ಮಾತಾಡಿದ್ರು. ಸೊ ಹಂಗಾಗಿ ಒಂದು ವಿಡಿಯೋ ಮಾಡಕತ್ತೀನಿ. ಶಿವಕುಮಾರ್ ಸರ್. ಸೊ ಡನ್. ಅಂಕಲ್ ಶಾಪ್ ಐತೆ ನೋಡ್ರಿ. ಅಕಸ್ಮಾತ್ ಏನಾರು ಈ ಕಡೆ ಬಂದ್ರಿ ಏನಾರು ತಗೊಳ್ರಿ. ಕರ್ನಾಟಕ ಸೆ ಕೊಯ್ ಆಗತ್ತೋ 10 ರೂಪಾಯಿ 20 ರೂಪಾಯಿ ಕಮ್ಮಿ ಇದಾವೆ. ಸೊ ನನಗೆ ಏನು ಗೊತ್ತಾ ಖುಷಿ, 10 ರೂಪಾಯಿ 20 ರೂಪಾಯಿ ಕಮ್ಮಿ ಅನ್ನೋಕ್ಕಿಂತ ಸೊ ನಕ್ಕಂತ ಮಾತಾಡಿದರು. ಮೇನು ಏನು ಗೊತ್ತಾ, ಮನುಷ್ಯ ವ್ಯವಹಾರ ಮಾಡ್ತಾರೆ ಅಂದರೆ ಸೊ ಸ್ಮೈಲಿ ಫೇಸ್ ಇರಬೇಕು. ನಾನು ಲಾಸ್ಟ್ ಟೈಮ್ ಒಂದು 2 ಹತ್ರ ಮಾತಾಡಿದಾಗ ಜಸ್ಟ್ ನಗಲು ಇಲ್ಲ ಮನುಷ್ಯ. ಸೊ ಅದೊಂದು ಬೇಜಾರಾಯಿತು. ಸೊ ಯಾವುದೇ ಬಿಸ್ನೆಸ್ ಅಂದ್ರೂ ಸೊ ಒಂದು ಸ್ಮೈಲ್ ಇರ್ತೈತಲ್ಲ, ಅದು ಮುಖ್ಯ. ಮನುಷ್ಯನಿಗೆ 10 ರೂಪಾಯಿ ಜಾಸ್ತಿ ತಗೊಳ್ಳಿ, 10 ರೂಪಾಯಿ ಕಮ್ಮಿ ತಗೊಳ್ಳಿ, ದುಡ್ಡಿನ ಬರೋಲ್ಲ, ಆ ಪದ ಬರುತ್ತಲ್ಲ, ಅದೊಂದು ಮುಖ್ಯ ಸ್ಮೈಲಿಂದು. ಸೊ ಖುಷಿ ಆಯ್ತು ಅಂಕಲ್ದು. ಸೊ ಬೆಡ್ಶೀಟ್ ತಗೊಂಡೆ, 270 ರೂಪಾಯಿ ಇರೋದನ್ನ 220 ರೂಪಾಯಿ ಕೊಟ್ಟರು. ಸೊ ಖುಷಿ ಆಯಿತು. ಡನ್, ಸಿಗುವ. ಇಲ್ಲಿಂದ ಇನ್ನೂ ಅಯೋಧ್ಯೆ ಹೋಗೋದಿದೆ, ಚಳಿ ಭಾಳ ಇದೆ ಇವಾಗ. ಸೊ ಹಂಗೆ ತೊಗೊಂಡಿದ್ದೀನಿ. ಓಕೆ ಅಂಕಲ್, ಥ್ಯಾಂಕ್ ಯು. ಫೈನಲಿ 9:50ಕ್ಕೆ ರಾಮ ಮಂದಿರ ಅಯೋಧ್ಯೆಗೆ ಬಂದ್ವಿ. ಬೈಕಲ್ಲಿ ಲಾಗ್ ಮಾಡೋಕ್ಕೆ ಹೋಗಿಲ್ಲ. ರೀಸನ್ ಏನಪ್ಪ ಅಂದರೆ ಹೆವಿ ಟ್ರಾಫಿಕ್, ಅಂದರೆ ಹೆವಿ ಟ್ರಾಫಿಕ್ಕು. 3 ಗಂಟೆಗೆ ಪ್ರಯಾಗ್ರಾಜ್ ಬಿಟ್ಟಿದ್ದು. ಬಟ್ ಬಂದು ಇಲ್ಲಿ ಮುಟ್ಟಿದ್ದು ಇಷ್ಟೊತ್ತು. ಹೆವಿ ಟ್ರಾಫಿಕ್ ಇತ್ತು. ಬೈಕಲ್ಲಿದ್ದಾಗ ನಾವು ಇನ್ನೂ ಬಂದೀವಿ. ಕಾರಲ್ಲಿದ್ದವರು ಇನ್ನೂ ಏನು ಬೆಳಗ್ಗೆ ಬರ್ತಾರೆ ಅನ್ಸುತ್ತೆ ನನಗೆ ಮಟ್ಟಿಗೆ. ಹೆವಿ ಟ್ರಾಫಿಕ್ಕು. ನೋಡೋಣ, ನಾನು ಸಿಂಪಲಾಗಿ ಕವರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಯಾಕಂದರೆ ಬೈಕ್ ಹೊಡೆದು ಏನು ಗೊತ್ತಾ, ಮೊಬೈಲ್ನಾಗೂ ಬ್ಯಾಟ್ರಿ ಇಲ್ಲ, ಪವರ್ ಬ್ಯಾಂಕ್ ತಂದಿರೋ ಎಲ್ಲ ಖಾಲಿಯಾಗಿ ಹೋಗ್ಬಿಟ್ಟಿದ್ದಾವೆ. ಸೊ ಪವರ್ ಬ್ಯಾಂಕ್ ಖಾಲಿ ಆಗೋದಂದ್ರೆ ಹೀಟಿಗೆ ಸೊ ಡ್ರೈ ಆಗಿಬಿಟ್ಟಿದ್ದಾವೆ. ಹಂಗಾಗಿ ಬಂದಿದ್ದೀವಿ ಈಗ. ಫಸ್ಟ್ ತೋರಿಸ್ತೀನಿ, ಸಾಕು. ಏನೊಂಥರ ಎಕ್ಸೈಟ್ಮೆಂಟ್ ಆಗ್ತಾಯಿದೆ. ಬೈಕ್ನ ಅಲ್ಲಿ ಬಿಟ್ಟಿದ್ದೀವಿ. ಸೊ ಅಲ್ಲಿ ಬಿಟ್ಟು ಇವಾಗ ಈ ಕಡೆ ಬಂದಿದ್ದೀವಿ. ಈಗ ಒಂದು ಶಾಲು 80 ರೂಪಾಯಿ, ಇದು 50 ರೂಪಾಯಿ ಅಂತೆ, ಇದು 80 ರೂಪಾಯಿ ಅಂತ. ಸೊ ಸಿಂಪಲ್ ವಿಡಿಯೋ ಕವರ್ ಮಾಡ್ತೀನಿ. ದಯವಿಟ್ಟು ಭಾಳ ಎಕ್ಸ್ಪೆಕ್ಟೇಷನ್ ಏನು ಹಿಡ್ಕೊಳಕ್ಕೆ ಹೋಗ್ಬೇಡ್ರಿ. ಯಾಕಂದರೆ ಸಿಕ್ಕಾಬಟ್ಟೆ ಇದು ಮಾಡ್ಕೊಂಬಂದಿರೋದು. ವಾವ್, ದೇವಸ್ಥಾನ ಪಕ್ಕ. ಸೊ ಬನ್ನಿ ಹೋಗೋಣ. ಎಂಟ್ರೆನ್ಸ್ 11 ಗಂಟೆಗೆ ಏನೋ ಕ್ಲೋಸ್ ಅಂದರು, ಗೊತ್ತಿಲ್ಲ. ನಮ್ಮ ಹತ್ರ ಬ್ಯಾಗು ಹೆಲ್ಮೆಟ್ ಎಲ್ಲ ತಗೊಂಬಂದಿವಿ. ಸೊ ಇಲ್ಲಿಗೆ ಕುಲ್ಲಡ್ನಾಗೆ ಟೀ ಕೊಡಕತ್ತಾರೆ. ಸೊ ಆಮೇಲೆ ಟ್ರೈ ಮಾಡ್ತೀನಿ ಇದನ್ನು. ಫಸ್ಟ್ ಹೋಗೋಣ ಬರ್ರಿ. ಎಂಟ್ರೆನ್ಸ್ ಎಷ್ಟು ಜನ ಇದ್ದಾರೆ ಏನೋ ಗೊತ್ತಿಲ್ಲ. ಮೊಬೈಲ್ನ ಎಲ್ಲಿ ತನಕ ಬಿಡ್ತಾರೋ ಗೊತ್ತಿಲ್ಲ. ಸೊ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ರಿ. ಗಿಲಿಟಿ ಹಾಗೆ ಸ್ವಲ್ಪ ಶೇಕ್ ಇರ್ತೈತಿ. ಇವಾಗ ಬಂದಿವಿ ದೇವದರ್ಶನಕ್ಕೆ. ಸೊ ಇಲ್ಲಿ ಒಂದು ಸ್ವೀಟ್ ಸ್ಟಾಲ್ ಇತ್ತು. ಸೊ ಅಲ್ಲಿ ಹಂಗೆ ಬ್ಯಾಗ್ಗಳನ್ನ ಇಟ್ಟು ಹೋಗ್ತಾ ಇದ್ದೀವಿ. ಬ್ಯಾಗ್ಗಳು ಇಟ್ಟಿದ್ದೀವಿ 2. ಫಸ್ಟ್ ಹನುಮಾನ್ ಗಡಿ ಬಂದಿದ್ದೀವಿ. ಶ್ರೀರಾಮನ ದೇವಸ್ಥಾನಕ್ಕೆ ಹೋಗೋಣ ಅನ್ಕೊಂಡ್ವಿ. ಅದು ಎಲ್ಲೆಲ್ಲ ಒಂದು ಹೋಗಿ ಗೊತ್ತಿಲ್ಲ. ಬಟ್ ಹನುಮಾನ್ ಗಡಿಗೆ ಬಂದಿದ್ದೀವಿ. ಹನುಮಾನ್ ಗಡಿ ಸುತ್ತ ಬರೀ ಚಪ್ಪಲಿಗಳು ಯಾವ್ದಾವ ಮರೆಯ, ಬೇಜಾರಾಗತ್ತೆ. ಬಾ 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 ಆಗತ್ ಬಾ. ಏನೋ ಖುಷಿ. ಇನ್ನೇನು ಮುಗಿಯೋ ಟೈಮ್ ಇವಾಗ ದರ್ಶನದ.
ಜೈ ಶ್ರೀರಾಮ್ ಕಾಪಾಡ್ರಪ್ಪ. ನಾನು ಬರ್ತೀನಿ ನಡಿ, ನೀನು ನಡಿ ಬಂದೆ. ಹನುಮಂತನ ದರ್ಶನ ಫಸ್ಟ್ ಇಲ್ಲಿ ಬರ್ಬೇಕು. ಹನುಮಂತನ ದರ್ಶನ ಮೇನ್ ದೇವ್ರನ್ನ ಯಾರು ದರ್ಶನ ಮಾಡೋಕ್ಕಾಗಲ್ಲ ಅವರಿಗೆ. ಹನುಮಂತ ಸ್ವಾಮಿ ದರ್ಶನ ಭಾಗಕ್ಕೆ ಇದೆ, ಕರೆಕ್ಟಾಗಿ ದರ್ಶನ ಸಿಕ್ತು. ಸೊ ಫೈನಲಿ ದರ್ಶನ ಮುಗೀತು. ಇಲ್ಲಿ ದರ್ಶನ ಮುಗಿಸ್ತಾ ಇದ್ದಂಗೆ ಈ ಕಡೆ ರಾಮ ಮಂದಿರಕ್ಕೆ ಹೆಂಗೆ ಹೋಗೋದು? ಇಲ್ಲ ಸೋಬೇಕಣ. ಸೊ ಬನ್ನಿ, ರಾಮ ಮಂದಿರ ಓಪನ್ ಇರ್ತದೆಲ್ಲ ಗೊತ್ತಿಲ್ಲ, ನೋಡೋಣ. ಸೊ ನೀವು ಹನುಮಾನ್ಜಿ ದರ್ಶನ ಮುಗಿಸ್ಕೊಂಡು ಬರೋತ್ತಿಗೆ ಸೊ ಹಿಂಗೆ ಸೀದಾ ಬಂದು ಇಲ್ಲಿ ಲೆಫ್ಟಿಗೆ ಹೋಗಿ ರೈಟಿಗೆ ಹೋಗ್ಬೇಕಂತ ಬರೀ ಹೋಗೋಣ. ಇಲ್ಲಿ ದರ್ಶನ ಮುಗಿಸ್ಕೊಂಡು ಹೊರಗಡೆ ಬರ್ತೀರಾ, ಹಾಗೆ ಸೀದಾ ಈಗ ಬಂದು ಲೆಫ್ಟಿಗೆ ಬಂದು ರೈಟಿಗೆ ಹೋಗ್ಬೇಕಂತ ದರ್ಶನಕ್ಕೆ. ಸೊ ನೀವು ಲೆಫ್ಟಿಗೆ ಬಂದು ರೈಟಿಗೆ ಬರೋತ್ತಿಗೆ ಸೊ ಇಲ್ಲಿ ಬರುತ್ತೆ ದರ್ಶನಕ್ಕೆ. ಮಂದಿರ ಆ ಕಡೆ ಇರೋದು ಬರೀ ಹಿಂಗಾಸೋಗಿ ಹಿಂಗೆ ಲೆಫ್ಟಿಗೆ ಬರ್ಬೇಕು ಇವಾಗ. ಸೊ ಫೈನಲಿ ಬಂದೀವಿ. ಎಸ್ ಇದೆ ಎಂಟ್ರೆನ್ಸ್. ಹನುಮಾನ್ ಗಡಿ ದರ್ಶನ ಲಾಸ್ಟು 10:30 ಕಾಲಿಗೆ ಲಾಸ್ಟ್ ಆಗುತ್ತೆ. ಯಾಕೆ ನೀವು 10:28 10 ಕಾಲಿಗೆ ನಮ್ಮದೇ ಲಾಸ್ಟ್ ದರ್ಶನ ಆಗಿದ್ದು. ಅದು ಆಮೇಲೆ ಕ್ಲೋಸ್ ಮಾಡಿದರು. ಒಂದು 10 ಗಂಟೆ ರೇಂಜಿಗೆ ಇರೋದು ಭಾಳ ಒಳ್ಳೆಯದು. ಹನುಮಾನ್ ಗಡಿ ರಾತ್ರಿ ಅದಾದಮೇಲೆ ಕ್ಲೋಸ್ ಆಗುತ್ತೆ. 10 ಕಾಲಿಗೆ ಕ್ಲೋಸ್ ಆಗುತ್ತೆ. ಬರೀ ಶ್ರೀರಾಮನ ದರ್ಶನ ಎಷ್ಟು ಗಂಟೆ ತನಕ ಇರುತ್ತೆ ಏನು ನೋಡೋಣ, ಇನ್ಫಾರ್ಮೇಷನ್ ಕೊಡ್ತೀನಿ, ಕಂಟಿನ್ಯೂ ನೋಡ್ತಾ ಇರಿ. ಎಲ್ಲಿ ಹೋಗ್ಲಿ, ಇವ್ರು ಅದಾರಲ್ಲ ಪಾಪ, ಓಡು ಅಂದ್ರೆ ಎಲ್ಲಿ ಓಡಲಿ. ಯಾರು ರಿಟರ್ನ್ ಹೋಗ್ತದಾರೆ, ಯಾಕೆ ಗೊತ್ತಿಲ್ಲ. ನೀರು ಯಾರೋ ಸಗದ ಗಮನಿ ಮಾಡ್ತಾರೆ. ಹಾಂ ಇಟ್ಟೋಗಂಬ. ಸೊ ಇಲ್ಲಿ ಇಲ್ಲ ಮಂದಿ ಇನ್ನೂ ಗೊತ್ತಿಲ್ಲ, ಇನ್ನು ಒಳಗಡೆ ಇದೀವೋ ಇಲ್ಲದೀವೋ ಏನೋ ಗೊತ್ತಾಗ್ತಿಲ್ಲ. ನೀ ಎಕ್ಸೈಟ್ಮೆಂಟ್ ಖುಷಿ ನೋಡಿ. ಚಪ್ಪಲಿಗಳು ನಾನು ಎಲ್ಲಿ ಬೇಕಲ್ಲ ಸಿತಾರಪ್ಪ, ಅದೊಂದು ಬೇಜಾರು. ಇಲ್ಲಿ ಬಾ ಹೋಗಮ್ಮ, ಇದರ ಮುಂಚೆ ಜಲ್ದಿ ಸಿಗ್ಬೋದು. ಅಷ್ಟೇ ಸಿಕ್ತಪ್ಪ, ಆರಾಮೈತಿ. ಕ್ಲಾರಿಟಿ ಬಗ್ಗೆ ತೆಲಿವಿಷನ್ಗೆ ಹೋಗ್ಬಿಡ್ರಿ. ಗೋಪುರ ತರಕ್ಕೆ ಹೋಗಿಲ್ಲ, ಯಾಕಂದರೆ ಗೋಪುರ ಬ್ಲಿಂಕ್ ಆಗುತ್ತೆ. ಹಂಗೆ ಮೊಬೈಲ್ ಹಂಗೆ ಮಾಡಕತ್ತೀನಿ. ನನ್ನ ಮಗ ಅವನಿಗೆ ಕಣ್ಣಿಗೆ ಕಾಣ್ತಾವಿಲ್ಲ ಅವನಿಗೆ. ಫೈನಲಿ ರಾಮ ಮಂದಿರ ಒಳಗೆ ಬಂದ್ವಿ. ನಾವು ಒಳಗಡೆ ಹೋಗ್ಬೇಕು, ಪರವಾಗಿಲ್ಲ. ಕ್ಯೂ ಅಲ್ಲಿರೋದಿನ ಅಲ್ಲ, ನಾವು ಒಳಗಡೆ ಹೋಗೋದೇ ಬೇಡ, ಇನ್ನೂ ತಪ್ತಾರೆ. ಜೈ ಶ್ರೀರಾಮ್. ಕಳ್ಳ ಮಕ್ಕಳು ಇಲ್ಲಿ ಯಾವನ ಹೆಸರು ಬರೀತಾನೆ, ಇಲ್ಲಿ ಹೆಸರು ಬರಿಬೇಕಾ ನೀವು? ಎಂತ ನನ್ನ ಮಕ್ಕಳಲ್ಲಿ ಎಲ್ಲರೂ ಅವ್ರ ಮೊಬೈಲಲ್ಲಿ ಅವ್ರ ಮನೆಗೆ ತೋರ್ಸೋಕ್ಕೆ, ನಾನು ಮನೆಗೆ ತೋರ್ಸೋಕ್ಕೆ, ಹಾಗೆ ನಿಮಗೆ ತೋರ್ಸೋಕ್ಕೆ. ಜೈ ಶ್ರೀರಾಮ್. ನಿಜವಾಗ್ಲೂ ಎಷ್ಟು ಖುಷಿ ಆಗ್ತಿದೆ ಅಂದರೆ ಭಾಳ ಖುಷಿ ಆಗ್ತಿದೆ. ವಾವ್, ಪಾಪು ನೋಡ್ರಿ, ಪಾಪು ಕರ್ಕೊಂಬಂದಾರೆ. ಎಷ್ಟು ಸಣ್ಣ ಪಾಪು. ಹಾಂ, ಇದು ಗೊತ್ತಾಯ್ತಾ? ಏನು ಹೇಳಕ್ ಹೋಗಲ್ಲ. ಜೈ ಶ್ರೀರಾಮ್. ಫೈನಲಿ ಬಂದ್ವಿ. ಇನ್ನು ಅಲ್ಲೇ ಭಾಳ ಇಷ್ಟು ವರ್ಷದ ಕನಸು ಇವತ್ತು ಹೇಳ್ತಾ ಇದ್ದೆ. ಬರೋಣ ಅನ್ಕೊಂಡು ಇವತ್ತು ಫೈನಲಿ ಬರ್ತಿದ್ದೀನಿ. ಎಲ್ಲ ಇದು ಮಾಡೋಕ್ಕಾಗಲ್ಲ, ನಾವು ನೋಡ್ಬೇಕು. ಇಲ್ಲ ಸರೋಗ್ ಬಂದಂಗೆ ಆಗ್ತೈತೆ ನನಗೆ. ಓ ಗಣಪ ನೋಡಲ್ಲಿ ದಕ್ಷಿಣ ಹೆಂಗಾಗ್ತದ ನೋಡ್ರಿ. ಜೈ ಶ್ರೀರಾಮ್.
ಹಾಂ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಸಮಾಧಾನ ಬೈದಲ್ಲಿ ರಾಮನ ದರ್ಶನ ಮುಗಿಸ್ಕೊಂಡ್ ಬಂದೆ. ಏನಪ್ಪ ಅಂದ್ರೆ ಬರೋದೇ ದರ್ಶನ ಆತಲ್ಲ, ಸಿಕ್ಕಾಪಟ್ಟೆ ಖುಷಿ ಆಯಿತು. ಓಕೆ ಡನ್, ಬಿಡಿ ಏನು ಮಾಡೋಣ, ಜಾಸ್ತಿ ಹೇಳಿದ್ಬೇಡ. ರಾಮನ ಸನ್ನಿಧಿಗಿದ್ದೀವಿ, ಸೊ ಇಲ್ಲಿ ಬಿಡಿ ಏನು ಮಾಡೋಣ. ರಿಟರ್ನ್ ದಾವಣಗೆರೆ ಹೋಗೋದು, ಸುಮ್ಮನೆ ಬೈಕ್ ಹೊಡಿತಾ ಇರೋದು. कन्नड़ 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 भाषे कर्नाटक से हाँ, इसलिए सबको तो यूट्यूब में डालेंगे ना, तो इसलिए बात करते हैं हम. तो इवर यार ಏನೇನೋ ಮಾತಾಡಕತ್ತಾನೆ ಅಂದ್ರೆ ಕನ್ನಡ ಭಾಷೆ ಅಪ್ಪ ಅಂದ. ಮಜಾ ಆಗ ಮಜಾ ಬಂತಂತೆ, ಮಜಾ ಬಂತಂತ ಖುಷಿ ಪಟ್ನ ಆಡ್ಕೊಂಡ ಗೊತ್ತಿಲ್ಲ. ಇಲ್ಲ ಬಿಡಿ, ಯಾವನೇನಾರು ಮಾಡ್ಕೊಳ್ಳಿ. ಕನ್ನಡ ಗತ್ತು ನಮಗೆ ಗೊತ್ತ, ಯಾಕಿತ್ತ ನನ್ನ ಮಕ್ಕಳಿಗೆಲ್ಲ ಯೋಚನೆ ಅವಶ್ಯಕತೆ ನಮಗಿಲ್ಲ. ಸೊ ವಿಡಿಯೋ ಎಂಡ್ ಮಾಡೋಣ ಅನ್ಕೊಂಡೆ, ಎಕ್ಸಿಟ್ ಆಗೋ ಹೊತ್ತಿನಾಗ ಈ ಥರ ಕಾಣ್ತು. ಇದು ವಾರಾಸೆ ಎಕ್ಸಿಟ್ ಆಗೋದು. ಇಲ್ಲೇ ಬಾ, ಇಲ್ಲೇ ಹೋಗಮ್ಮ. ಏನು ದರ್ಶನಕ್ಕೆ ವೇಟಿಂಗ್ ಏನೋ ಗೊತ್ತಿಲ್ಲ. ಅವ್ರು ಭಾಳ ಜನ ಅದಾರ ಇಲ್ಲಿ. ಬಟ್ ಇದು ಎಕ್ಸಿಟ್ ಹೌದು. ಅಲ್ಲೇ ವಿಡಿಯೋನ ಎಂಡ್ ಮಾಡೋಣ ಅನ್ಕೊಂಡೆ, ಬಟ್ ಇದು ನಿಮಗೆ ತೋರಿಸ್ಬೇಕಾಗಿತ್ತಲ್ಲ. ಸೊ ಇದನ್ನು ಯಾರೂ ತೋರಿಸಿದ್ದಿಲ್ಲ, ನನಗೂ ಗೊತ್ತಿದ್ದಿಲ್ಲ. ಸೊ ಹಂಗೆ ನಿಮಗೆ ತೋರಿಸಿದೆ. ಓಕೆ ಡನ್, ಸಿಗುವ. ಇದಾಗಿದ್ದೀವೋ ಇನ್ನೂ ಆಗ್ತಾನೆ ಇದ್ದೀವೋ ಗೊತ್ತಿಲ್ಲ, ಬಟ್ ಹೋಗ್ತಾ ಇದ್ದೀವಿ.